ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ರಾಯರ ಮಠಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಇವತ್ತು ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಇರೋದ್ರಿಂದ ಸಂಜೆ ಆಲೆ 4:45 ಈಗ ಹೋಗ್ಬಿಟ್ಟು ಬರೋಣ ಅಂತ ನಾನು, ಅಣ್ಣ ಮತ್ತು ಅತ್ತೆ ಹೋಗ್ತಾ ಇದ್ದೀವಿ. ನಿಮಗೂ ಕೂಡ ತೋರಿಸ್ತೀನಿ, ದರ್ಶನ ಮಾಡ್ಕೊಳ್ಳಿ. ಹೋಗೋಣ ಬನ್ನಿ ಫ್ರೆಂಡ್ಸ್. ಬನ್ನಿ ರಾಯರ ಮಠಕ್ಕೆ ಹೋಗೋಣ. ಅಲ್ಲೇನು ವಿಶೇಷತೆಗಳಿದೆ, ಅಲ್ಲಿ ಯಾವ ಪೂಜೆಗಳಿದೆ, ಅಲ್ಲೇನು ಯಾವ ಪೂಜೆ ಮಾಡಿದ್ರೆ ನಮಗೆ ಫಲ ಸಿಗುತ್ತೆ ಎಲ್ಲವನ್ನು ಕೂಡ ನಿಮಗೆ ಡೀಟೇಲಿಂಗಾಗಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೇಲಿ. ಹೋಗೋಣ ಬನ್ನಿ. ಒನಗನಹಟ್ಟಿ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಾವಿವತ್ತು ಹೋಗ್ತಾ ಇರೋದು. ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಇರೋದ್ರಿಂದ ಹೋಗ್ತಾ ಇದ್ದೀವಿ. ನಾವು ಹೊರಟಿದ್ದು ಆಲೆ 4:15 ಆಗಿದೆ ಅನಿಸುತ್ತೆ, ಆಗ ಹೊರಟ್ವಿ. ಫ್ರೆಂಡ್ಸ್, ನೀವು ಬರ್ತೀವಿ ಅನ್ನೋದೇ ಆದರೆ ಬಸ್ಸಲ್ಲಿ ಬರ್ತೀವಿ, ನಾವು ಹೇಗೆ ಬರೋದು ಅನ್ನೋದೇ ಆದರೆ ನಿಮಗೆ ಬಸ್ ಫೆಸಿಲಿಟಿ ಇರುತ್ತೆ. 242 ಬಸ್ ಫೆಸಿಲಿಟಿ ಇರುತ್ತೆ. 242ಗೆ ಹತ್ತಿದ್ರೆ ನಿಮಗೆ ಒನಗನಹಟ್ಟಿ ಬಸ್ ಸ್ಟಾಪಲ್ಲಿ ನಿಮಗೆ ಹೋಗಿ ನಿಲ್ಲಿಸ್ತಾರೆ. ಡೈರೆಕ್ಟು ನೀವು ಸಿಟಿಯಿಂದ ಬರ್ತೀವಿ, ನೀವು ಹೇಳ್ತಾ ಇದ್ದೀರಾ ಕಾಲೇಜ್ ಸ್ಟಾಪಿಂದ ಹೇಳ್ತಾ ಇದ್ದೀರಾ, ನಾವು ಸಿಟಿಯಿಂದ ಬರ್ತೀವಿ ಅಂದರೆ ಎಲ್ಲಿಂದನಾದರೂ ಬಂದರೂ ಪರವಾಗಿಲ್ಲ. 242 ಬಸ್ಸು ನೀವು ಹತ್ತಿದ್ರೆ ನೀವು ಒನಗನಹಟ್ಟಿ ಬಸ್ ಸ್ಟಾಪಲ್ಲಿ ಇಳ್ಕೋಬೇಕಾಗತ್ತೆ. ನೀವು ಒನಗನಹಟ್ಟಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ನೀವು ರೈಟ್ ಸೈಡಿಗೆ ಒಂದು ಚಿಕ್ಕ ರೋಡ್ ಕಾಣಿಸುತ್ತೆ, ಒನ್ ವೇ ರೋಡು ನಿಮಗೆ ಕಾಣಿಸುತ್ತೆ. ಅಲ್ಲಿ ಆಟೋ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆಟೋ ಹತ್ತಿದ್ರೆ 20 ರೂಪಾಯಿ ಕೊಟ್ಟರೆ ನಿಮಗೆ ರಾಘವೇಂದ್ರ ಸ್ವಾಮಿಯವರ ಮಠದ ಹತ್ರನೇ ಕರ್ಕೊಂಡೋಗಿ ಬಿಡ್ತಾರೆ. ಕನ್ಫ್ಯೂಸೇ ಇಲ್ಲ ಫ್ರೆಂಡ್ಸ್, ಈಸಿಯಾಗೆ ಬಂದುಬಿಡ್ಬೋದು. ಯಾವುದೇ ಥರ ಕನ್ಫ್ಯೂಸ್ ಇಲ್ಲ. ರೋಡು ಅಷ್ಟೇ. ನೀವು ಬೈಕಲ್ಲಿ ಬರೋರು ಆಗಿರ್ಬೋದು, ಲೇಡೀಸ್ ಏನಾದರೂ ಬೈಕಲ್ಲೇ ಬರ್ತೀವಿ ನಾವು ಅನ್ನೋರು ಆಗಿರ್ಬೋದು, ಒನಗನಹಟ್ಟಿ ಬಸ್ ಸ್ಟಾಪಲ್ಲಿ ಇಳ್ದು ರೈಟ್ ಸೈಡಿಗೆ ಹೋದರೆ ನೀವು ಒಂದೇ ರೋಡು ಫ್ರೆಂಡ್ಸ್. ಲೆಫ್ಟ್ಗೂ ತಿರ್ಕೊಳ್ಳೋಂಗಿಲ್ಲ, ರೈಟ್ಗೂ ಹೋಗೋಂಗಿಲ್ಲ, ನಿಮಗೆ ಒಂದೇ ರೋಡ್ ಹೋಗುತ್ತೆ. ಎಲ್ಲೂ ಕೂಡ ಇಲ್ಲಿ ಲೆಫ್ಟ್ಗೆ ರೈಟ್ಗೆ ಆಗಿರ್ಬೋದು ಕನ್ಫ್ಯೂಸ್ ರೂಟ್ ಇಲ್ಲ. ಇಲ್ಲಿ ಡೈರೆಕ್ಟಾಗಿ ನೀವು ಬಸ್ ಸ್ಟಾಪಿಂದ ರೈಟ್ ತಿರ್ಕೊಂಡ್ರೆ ನಿಮಗೆ ಲಾಸ್ಟ್ ಡೆಡ್ ಹ್ಯಾಂಡಲ್ಲಿದೆ ರಾಘವೇಂದ್ರ ಸ್ವಾಮಿಯವರ ಮಠ. ಡೆಡ್ ಹ್ಯಾಂಡ್ ಲಾಸ್ಟ್ ಅಲ್ಲೇ ಸ್ಟಾಪು, ಅಲ್ಲಿಗೆ ಹೋಗ್ಬೋದು ಆರಾಮಾಗಿ. ನಾವು ಕಾರಲ್ಲಿ ಬರ್ತೀವಿ ಅಂದವರು ಸ್ವಲ್ಪ ನಿಧಾನಕ್ಕೆ ಬನ್ನಿ, ಯಾಕಂದರೆ ಹತ್ತು ಕಡೆಯಿಂದ ಇತ್ತು ಕಡೆಯಿಂದ ವೆಹಿಕಲ್ಸ್ ಬಂದಾಗ ನಿಮಗೆ ಸ್ವಲ್ಪ ಹಿಂಸೆ ಆಗೋ ಸಾಧ್ಯತೆ ಇರುತ್ತೆ. ನಿಧಾನಕ್ಕೆ ನೋಡಿಕೊಂಡು ಬರ್ಬೋದು. ಬಂದರೆ ಇಲ್ಲಿಗೆ ನೀವು ಬರ್ತಿದ್ದಂಗೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಎಲ್ಲ ಕಾರು ಮತ್ತು ಬೈಕ್ನ ಪಾರ್ಕ್ ಮಾಡೋದಕ್ಕೆ ಪಾರ್ಕಿಂಗ್ ಪ್ಲೇಸ್ ಅಂತಲೇ ಮಾಡಿದ್ದಾರೆ ಅವರು. ಯಾರಿಗೂ ಕೂಡ ಕನ್ಫ್ಯೂಸ್ ಆಗಬಾರ್ದು, ಟ್ರಾಫಿಕ್ ಜಾಮ್ ಆಗಬಾರ್ದು, ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತಲೇ ಇಲ್ಲಿ ನಿಮಗೆ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ ಪಾರ್ಕಿಂಗ್ ಪ್ಲೇಸ್ ಅಂತ, ಅಲ್ಲೋಗಿ ನಾವು ಗಾಡಿನ ಪಾರ್ಕ್ ಮಾಡ್ಕೋಬೋದು. ಮತ್ತು ಆಟೋದಲ್ಲಿ ಬರೋರು ಹೇಗೆ ಅಂದರೆ, ಆಟೋದಲ್ಲಿ ಬರೋರು ದೇವಸ್ಥಾನದ ಹತ್ರನೇ ಕರ್ಕೊಂಡೋಗಿ ಬಿಡ್ತಾರೆ ಫ್ರೆಂಡ್ಸ್. ನಾವು ಬೈಕಲ್ಲಿ ಮತ್ತು ಕಾರಲ್ಲಿ ಬರ್ತೀವಿ ಅಂದವ್ರು ಮಾತ್ರ ಪಾರ್ಕಿಂಗ್ ಪ್ಲೇಸಿಗೆ ಬಂದು, ನಾವೀಗೇನು ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಅಲ್ಲಿ ರಾಯರ ಮಠ ನಿಮಗೆ ಕಾಣಿಸ್ತಾ ಇದೆ. ಆಟೋದಲ್ಲಿ ಬರ್ತೀವಿ ಅಂದವರು ದೇವಸ್ಥಾನದ ಹತ್ರನೇ ನಿಮಗೆ ಆಟೋ ಕರ್ಕೊಂಡೋಗಿ ಬಿಡ್ತಾರೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ವ, ಅಲ್ಲಿ ಮುಂದೆ ಆಟೋ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ದೇವ್ರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಹೂ ತಗೋತೀವಿ ಅನ್ನೋದಾದರೆ ಆ ಹೂವು ಕೂಡ ಅಲ್ಲೇ ಮಾರ್ತಾ ಇರ್ತಾರೆ, ಹೂವು ಕೂಡ ತೊಗೋಬೋದು. ದೇವರ ರಾಘವೇಂದ್ರ ಸ್ವಾಮಿಯವರ ಮಠ ಕಾಣಿಸ್ತು. ಸ್ವಲ್ಪ ದೂರ ಒಂದು 20-30 ಹೆಜ್ಜೆ ನಡ್ಕೊಬಂದರೆ, ಒಂದು 20-30 ಹೆಜ್ಜೆ ಹಿಂಗೆ ನಡ್ಕೊಂಡು ಬಂದರೆ ಆರಾಮಾಗಿ ನಿಮಗೆ ರಾಘವೇಂದ್ರ ಸ್ವಾಮಿಯವರ ಮಠನೂ ಕೂಡ ಸಿಗುತ್ತೆ. ಹೋಗಬೇಕಾದ್ರೆ ನೀವು ಇಲ್ಲಿ ಕಡಲೆಪುರಿ ಆಗಿರ್ಬೋದು, ಮಕ್ಳಿಗೆ ಏನಾದರೂ ಕೊಡಿಸೋದಿದ್ರೆ ಕೊಡಿಸ್ಕೊಂಡು ಹೋಗ್ಬೋದು. ನಾವೀಗ ಬಂದ್ವಿ. ಇಲ್ಲಿ ಚಪ್ಪಲಿ ಬಿಡೋದಕ್ಕೂ ಕೂಡ ಇತ್ತ ಕಡೆ ರೈಟ್ ಸೈಡಿಗೆ ಜಾಗ ಇದೆ. ಚಪ್ಪಲಿ ಬಿಟ್ಟು ಇಲ್ಲಿ ದೇವ್ರಿಗೆ ಒಳಗಡೆ ಹೋಗಬೇಕಾದ್ರೆ, ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕಲ್ವ, ಹಂಗಾಗಿ ಆದರೂ ಕೂಡ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನದ ಮುಂದೆನೇ ತುಳಸಿ ಕಟ್ಟೆ ಇದೆ. ತುಳಸಿ ಕಟ್ಟೆನ ಮೊದಲಿಗೆ ನಾವಿಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ರಾಘವೇಂದ್ರ ಸ್ವಾಮಿಯವರ ಮಠದ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಹೊಸ್ಲತ್ರ ಹೋಗ್ತಿದ್ದಂಗೆ ರಾಯರ ದರ್ಶನ ಕಣ್ತುಂಬಿ ಬರುತ್ತೆ ಫ್ರೆಂಡ್ಸ್. ನೀವು ಹೋಗ್ತಾ ಇದ್ದಾಗಲೇ ಒಳಗಡೆ ಹೋಗಬೇಕು, ಸ್ವಲ್ಪ ದೂರ ಹೋದ್ಮೇಲೆ ನಮಗೆ ರಾಯರು ದರ್ಶನ ಕೊಡ್ತಾರೆ ಅನ್ನೋದೇ ಇಲ್ಲ. ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನದ ಹೊಸ್ಲತ್ರ ನಿಂತ್ಕೊಂಡ್ರೆ ಸಾಕು, ರಾಯರ ದರ್ಶನ ಆಗಿಬಿಡುತ್ತೆ. ಒಳಗಡೆ ಬಂದು ನಾವಿಲ್ಲಿ ಲೆಫ್ಟ್ ಸೈಡಿಂದ ಬರಬೇಕು, ಯಾಕಂದರೆ ಅಲ್ಲೂ
ಒಂದು ಕಂಬಿ ಥರ ಫೆಸಿಲಿಟಿ ಮಾಡಿದ್ದಾರೆ. ಅಲ್ಲಿ ಒಳಗಡೆ ನಾವು ಈಗೇನು ತುಪ್ಪದ ದೀಪ ತಗೊಂಡು ಅಂಟಿಸ್ತೀವಿ ಅಂಥವ್ರಿಗೆ ಒಂದು ಒಳಗಡೆ ಒಂದು ಕಂಬಿ ಥರ ಫೆಸಿಲಿಟಿ ಮಾಡಿದ್ದಾರೆ. ಒಂದೇ ಸುತ್ತು ಬರೋದು, ನಾವು ಎಷ್ಟು ಸುತ್ತು ಬೇಕಾದರೂ ಸುತ್ತಬೋದು ಫ್ರೆಂಡ್ಸ್. ಅವರು ಒಳಗಡೆ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ಅವ್ರಿಗೂ ಒಳಗಡೆ ಒಂದು ಕಂಬಿ ಥರ ಮಾಡಿದ್ದಾರೆ. ಅವರು ಅಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ನಾವು ಕೂಡ ಲೆಫ್ಟಿಂದ ಬಂದರೆ ಅಲ್ಲಿ ನಮಗೆ ಮಂಗಳಾರತಿಗೆ ಅಂದ್ಬಿಟ್ಟು ಮಂಗಳಾರತಿ ತಟ್ಟೆ ಇಟ್ಟಿರ್ತಾರೆ. ಅಲ್ಲಿ ನಮ್ಮ ಕೈಲಾದಷ್ಟು ನಾವು ಹಾಕಿ ನಾವು ಮಂಗಳಾರತಿನೂ ಕೂಡ ತಗೊಂಡು ರಾಘವೇಂದ್ರ ಸ್ವಾಮಿಗಳನ್ನು ಕಣ್ತುಂಬಿಸ್ಕೊಳ್ಳೋ ಅಂಥ ಕ್ಷಣ. ಯಾರೆಲ್ಲ ರಾಘವೇಂದ್ರ ಸ್ವಾಮಿಗಳನ್ನ ಕಣ್ತುಂಬಿಸ್ಕೋಬೇಕು ಅಂತಿದ್ರೋ ಕಣ್ತುಂಬಿಸ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಮತ್ತು ನರಸಿಂಹಸ್ವಾಮಿ ಇದೆ, ಪಂಚಮುಖಿ ಆಂಜನೇಯ ಇದ್ದಾರೆ, ಬೃಂದಾವನ ಇದೆ. ತುಂಬ ಕಣ್ತುಂಬಿ ಬರುತ್ತೆ ಫ್ರೆಂಡ್ಸ್. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಈಸಿಯಾಗಿ ಇಷ್ಟು ಜನ ಕಡಿಮೆ ಇಟ್ಕೊಂಡು ನಾನು ಇಷ್ಟು ಈ ಥರ ದರ್ಶನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇವತ್ತಂತೂ ತುಂಬ ಅಂದರೆ ತುಂಬ ಜನ ಇರ್ತಾರೆ ಅಂದ್ಕೊಂಡೆ ಬಂದ್ವಿ. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಗುರುವಾರ ಹೋಗೋರೆಲ್ಲ ಮಧ್ಯಾಹ್ನ ಒಂದು 3 ಗಂಟೆ 4 ಗಂಟೆ 5 ಗಂಟೆ ಒಳಗಡೆ ಹೋಗ್ಬಿಟ್ಟು ಬಂದರೆ ಕೆಲಸದಿಂದ ಬರೋರು ಇರ್ತಾರಲ್ಲ ಅಂಥವ್ರಿಗೂ ಫ್ರೀ ಆಗುತ್ತೆ. ಮತ್ತು ನೀವು ದೇವ್ರನ್ನ ಕಣ್ತುಂಬ ನೋಡ್ಕೋಬೋದು. ಕೆಲಸದಿಂದ ಬಂದು ಬರೋರು ಇರ್ತಾರೆ, ಮತ್ತು ಕೆಲಸಕ್ಕೆ ಹೋಗೋದಕ್ಕೆ ಮೊದಲು ಬಂದು ಹೋಗೋರು ಇರ್ತಾರೆ. ಅವ್ರಿಗೆ ಸ್ವಲ್ಪ ಫ್ರೀ ಮಾಡಿಕೊಟ್ಟು ನಾವು ಮನೇಲಿರೋ ಅಂಥವ್ರು ಮಧ್ಯಾಹ್ನ ಹೋದರೆ ಅವರಿಗೂ ಕೂಡ ಆರಾಮಾಗಿ ದರ್ಶನ ಮಾಡ್ಕೋತಾರೆ. ನಾವು ಕೂಡ ಹಿಂಗೆ ಆರಾಮಾಗಿ ದರ್ಶನ ಮಾಡ್ಕೋಬೋದು. ಇಲ್ಲಿ ತುಪ್ಪ ದೀಪ ಹಚ್ಚೋದಕ್ಕೂ ಕೂಡ ಫೆಸಿಲಿಟಿ ಮಾಡ್ಕೊಡ್ತಾರೆ. ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ ಅಂತ ಕಾಯಿ ಕಟ್ಟಿದ್ದಾರೆ. ಕಾಯಿ ಕಟ್ಟೋದಕ್ಕೂ ಇಲ್ಲಿ ನಿಮಗೆ ಕೌಂಟರಲ್ಲಿ ಚೀಟಿ ಕೊಡ್ತಾರೆ. ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಕೌಂಟರಲ್ಲಿ ಚೀಟಿ ಕೊಡ್ತಾರೆ. ಫಸ್ಟು ನೀವು ಗುರುಗಳನ್ನ ಮೀಟ್ ಮಾಡಬೇಕು. ಅವರು ಹೇಗೆ ಏನು ಅಂತ ನಿಮ್ಮ ಜೊತೆ ಹೇಳ್ತಾರೆ, ಯಾವ ಥರ ಕಾಯಿ ಕಟ್ಟಬೇಕು ಏನು ಅಂತ. ಅದನ್ನು ನೀವು ನೋಡ್ಕೊಳ್ಳಿ. ಅಲ್ಲೇ ಪ್ರಸಾದನೂ ಕೂಡ ಕೊಡ್ತಾರೆ. ತುಪ್ಪದ ದೀಪ ಹಚ್ಚೋದಕ್ಕೆ ಅಲ್ಲಿ ಚೀಟಿನೂ ಕೂಡ ಅಲ್ಲೇ ಕೊಡ್ತಾರೆ. ರಾಘವೇಂದ್ರ ಸ್ವಾಮಿಯವರ ಲೆಫ್ಟ್ ಸೈಡ್ಗೆ ನಮಗೆ ಇಲ್ಲಿ ತೀರ್ಥ ಮತ್ತು ಅಕ್ಷತೆ ಎರಡನ್ನೂ ಕೂಡ ಕೊಡ್ತಾರೆ. ಯಾರೂ ಕೂಡ ಮಿಸ್ ಮಾಡಬೇಡಿ. ಅಕ್ಷತೆನೂ ಕೂಡ ಈಸ್ಕೊಳ್ಳಿ, ತೀರ್ಥನೂ ಕೂಡ ಈಸ್ಕೊಂಡು ಕೌಂಟ್ರಲ್ಲಿ ನಾನು ಪ್ರಸಾದನೂ ಕೂಡ ತಗೊಂಡೆ. ಊಟದ ವ್ಯವಸ್ಥೆನೂ ಕೂಡ ಇತ್ತು ಫ್ರೆಂಡ್ಸ್. ಭಕ್ತಾದಿಗಳು ಊಟದ ವ್ಯವಸ್ಥೆನೂ ಕೂಡ ಮಾಡಿದರು. ಊಟನೂ ಕೂಡ ಮಾಡ್ಕೊಂಡ್ವಿ. ಇಲ್ಲಿ ಏನು ವಿಶೇಷತೆ ಅಂದರೆ ನಾನು ತಿಳ್ಕೊಂಡಿದ್ದು ಭಕ್ತರ ಹತ್ರ ತೆಂಗಿನಕಾಯಿ ಕಟ್ಟೋದ್ರಿಂದ ತುಂಬ ಅಂದರೆ ತುಂಬಾ ಫಲ ಇದೆಯಂತೆ ಫ್ರೆಂಡ್ಸ್. 7 ವಾರ ಕಟ್ಟಬೇಕಂತೆ. 7 ವಾರ ಕಟ್ಟೋಷ್ಟೊತ್ತಿಗೆ ನಮಗೆ ಫಲ ಅನ್ನೋದು ಸಿಗುತ್ತಂತೆ. ಅದಕ್ಕೂ ಮೊದಲು ಕಾಯಿ ಕಟ್ಟಬೇಕು ಅನ್ನೋದಕ್ಕೂ ಮೊದಲು ನಾವು ಗುರುಗಳನ್ನ ಫಸ್ಟ್ ಮೀಟಾಗಿ ಗುರುಗಳಿಗೆ ನಮ್ದು ಏನು ಕಷ್ಟ ಇದೆ ಅನ್ನೋದು ಅವ್ರ ಹತ್ರ ಹೇಳ್ಕೋಬೇಕಂತೆ. ಅವ್ರು ಹೇಳ್ಕೊಂಡ್ರೆ ನಮಗೆ ಯಾವ ಥರ ನಾವು ಸೇವೆ ಮಾಡಿದ್ರೆ ನಮಗೆ ಫಲ ಅನ್ನೋದು ಸಿಗುತ್ತೆ, ನಮ್ಮ ಕಷ್ಟ ಅನ್ನೋದು ಪರಿಹಾರ ಆಗುತ್ತೆ ಅಂತ ಅವ್ರು ಹೇಳ್ಕೊಡ್ತಾರಂತೆ. ಅದ್ರ ಮುಖಾಂತರ ನಾವು ಸೇವೆ ಮಾಡಿಕೊಂಡು ಹೋಗಬೇಕಾಗುತ್ತೆ. ಊಟನೂ ಕೂಡ ಚೆನ್ನಾಗಿತ್ತು. ಊಟನೂ ಕೂಡ ಮಾಡಿಕೊಂಡ್ವಿ. ಊಟ ಮಾಡಿಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಟೇಕ್ ಕೇರ್. ಲವ್ ಯು ಆಲ್.